ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Now again question is find dy upon dx if x equal to sin cube t upon square root of cos 2t and y equal to cos cube t upon square root of cos 2t ಅಂತ ಇರುತ್ತೆ. ನಾವು ಇದರಲ್ಲಿ ಫಸ್ಟ್ ಏನು ಮಾಡಬೇಕು, dx upon dt ಫೈಂಡ್ ಮಾಡಬೇಕು. ಅಂದರೆ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಅಂದರೆ ಏನಾಗುತ್ತೆ, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನಾಗುತ್ತೆ, ಇದನ್ನು ನಾವು ಫಸ್ಟ್ ಕ್ವಶನ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಸರಿನಾ? ಅಕಾರ್ಡಿಂಗ್ ಟು ಕ್ವಶನ್ ರೂಲ್ ವಿ ಹ್ಯಾವ್ ಟು ಅಪ್ಲೈ ಆ್ಯಂಡ್ ಸಿಂಪ್ಲಿಫೈ ದಿಸ್ ಒನ್. ಓಕೆ, ಮತ್ತು ಇದರಲ್ಲಿ ಏನು ಮಾಡಬೇಕು, ಡಿನಾಮಿನೇಟರ್ ಇದೆ ಅಲ್ವಾ, ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಅದನ್ನು ಸ್ಕ್ವೇರ್ ಮಾಡಿ. ಇದರಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಬಿಕಮ್ಸ್ ಈಕ್ವಲ್ ಟು ಕಾಸ್ 2t ಆಗುತ್ತೆ. ಸರಿನಾ? ಮತ್ತು ಡಿನಾಮಿನೇಟರ್ ಸ್ಕ್ವೇರ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಇಡಬೇಕು ಮೇಲ್ಗಡೆ. ಸರಿನಾ? ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆ್ಯಸ್ ಇಟ್ ಈಸ್ ಇಡಿ. ಓಕೆ, ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮಾಡಿ. ಎಷ್ಟಾಗುತ್ತೆ, ಸೈನ್ ಕ್ಯೂಬ್ ಟಿ ಡೆರಿವೇಟಿವ್ ಏನಾಗುತ್ತೆ 3 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಟಿ ಆಗುತ್ತೆ. ಇಂಟು ಡೆರಿವೇಟಿವ್ ಆಫ್ ಸೈನ್ ಟಿ ಏನಾಗುತ್ತೆ, ಕಾಸ್ ಟಿ ಆಗುತ್ತೆ. ಸರಿನಾ? ಮತ್ತು ಮೈನಸ್ ಇಟ್ಕೊಳ್ಳಿ, ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಇಡಿ. ಓಕೆ, ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಮಾಡಿ ಇದಕ್ಕೆ. ಮತ್ತು ಆ ಥರ ಮಾಡಿದ್ರೆ ಏನಾಗುತ್ತೆ, ಇಂಟು 1/2 ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆಗುತ್ತೆ. ಓಕೆ, ಇಂಟು ಡೆರಿವೇಟಿವ್ ಆಫ್ ಕಾಸ್ 2t ಏನಾಗುತ್ತೆ, -2 ಟೈಮ್ಸ್ ಆಫ್ ಸೈನ್ 2t ಆಗುತ್ತೆ. ಸರಿನಾ? ಇದರಲ್ಲಿ ನೋಡಿ, ಇದು 2 ಮತ್ತು 2 ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಇದರಲ್ಲಿ ನೋಡಿ ಡಿನಾಮಿನೇಟರ್ನಲ್ಲಿದೆ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇದೆ ಅಲ್ವಾ, ಈ ಕಡೆ ಮಲ್ಟಿಪ್ಲೈ, ಈ ಕಡೆ ಮೇಲ್ಗಡೆ ಎಲ್ ಸಿ ಎಮ್ ತೆಗೆದುಬಿಡಿ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t. ಆಗ ಮಾಡಿದ್ರೆ ಏನಾಗುತ್ತೆ, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಏನಾಗುತ್ತೆ, ಇವಾಗ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಟ್ ವಿಲ್ ಬಿಕಮ್ ಈಕ್ವಲ್ ಟು ಕಾಸ್ ಆಫ್ 2t ಓನ್ಲಿ. ಓಕೆ, ಇವಾಗ 3 ಇದೆಲ್ಲ ಮುಂದೆ ಬರ್ಕೊಳ್ಳಿ, ಇಂಟು ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಬರ್ಕೊಳ್ಳಿ. ಸರಿನಾ? ಮತ್ತು ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸರಿನಾ? ಇಲ್ಲಿ ನೋಡಿ ಬರ್ಕೊಳ್ಳಿ, ಸೈನ್ ಕ್ಯೂಬ್ ಟಿ ಬರ್ಕೊಳ್ಳಿ. ಓಕೆ, ಸೈನ್ ಕ್ಯೂಬ್ ಟಿ ಬರ್ಕೊಳ್ಳಿ, ಮತ್ತು ಇದೇನಾಗುತ್ತೆ ಮುಂದೆ ಸೈನ್ ಆಫ್ 2t ಬರ್ಕೊಳ್ಳಿ. ಸರಿನಾ? ಡಿವೈಡೆಡ್ ಬೈ ಮೇಲ್ಗಡೆ ಎಲ್ ಸಿ ಎಮ್ ಏನಿರುತ್ತಲ್ಲ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t, ಮತ್ತು ಕೆಳಗಡೆ ಏನಿರುತ್ತಲ್ಲ ಕಾಸ್ 2tನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಇಷ್ಟು ಬರ್ಕೋಬೇಕಾಯ್ತಾ. ಇದಾದಮೇಲೆ ನೆಕ್ಸ್ಟು ನಾವು ಏನು ಬರ್ಕೋಬೇಕಂದ್ರೆ ಕಾಸ್ 2tನ ಇದು ಮಾಡಬೇಕು, ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು, ಮತ್ತು ಸೈನ್ 2tನ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಂದರೆ ಏನಾಗುತ್ತೆ, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ ಕಾಸ್ 2t ಅಂದರೆ ಏನಾಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಆಗುತ್ತೆ. ಓಕೆ, ಮತ್ತು ಸೈನ್ ಸ್ಕ್ವೇರ್ ಟಿನ ಆ್ಯಸ್ ಇಟ್ ಈಸ್ ಇಡಿ ಇಂಟು ಕಾಸ್ ಟಿ ಬರ್ಕೊಳ್ಳಿ, ಪ್ಲಸ್ ಸೈನ್ ಕ್ಯೂಬ್ ಟಿ. ಓಕೆ, ಇಂಟು ಸೈನ್ 2t ಏನಾಗುತ್ತೆ, 2 ಟೈಮ್ಸ್ ಆಫ್ ಸೈನ್ ಟಿ ಇಂಟು ಕಾಸ್ ಟಿ ಆಗುತ್ತೆ. ಸರಿನಾ? ಡಿವೈಡೆಡ್ ಬೈ ಏನಿರುತ್ತೆ, ಸ್ಕ್ವೇರ್ ರೂಟ್ ಆಫ್ ಕಾಸ್ 2t. ಓಕೆ, ಇಂಟು ಕಾಸ್ ಟಿ ಇರುತ್ತೆ, ಇಂಟು ಕಾಸ್ 2t ಇರುತ್ತೆ. ಸರಿನಾ? ಓಕೆ, ದ್ಯಾಟ್ ವಿಲ್ ಬಿ ನೆಕ್ಸ್ಟ್ ಸ್ಟೆಪ್ ಬರ್ಕೋಬೇಕು, ಎಕ್ಸ್ ಅಪಾನ್ ಡಿ ಟಿ ದ್ಯಾಟ್ ವಿಲ್ ಬಿ ಈಕ್ವಲ್ ಟು, ಇದರಲ್ಲಿ ನೋಡಿ 3 ಆ್ಯಸ್ ಇಟ್ ಈಸ್ ಇಡಿ, ಮತ್ತು ಇದರಲ್ಲಿ ಸೈನ್ ಸ್ಕ್ವೇರ್ ಟಿ ಇದೆಯಲ್ಲ ಅದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿ, ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಸೈನ್ ರೇಸ್ ಟು 4t ಆಗುತ್ತೆ ಇಂಟು ಕಾಸ್ ಟಿ ಆಗುತ್ತೆ. ಸರಿನಾ? ಇದನ್ನು ಬ್ರಾಕೆಟ್ ಕ್ಲೋಸ್ ಮಾಡಿ, ಪ್ಲಸ್ ಇವಾಗ ಸೈನ್ ಕ್ಯೂಬ್ ಟಿನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸರಿನಾ? ಸರಿ, ಇದು ಸೈನ್ ಕ್ಯೂಬ್ ಟಿ ಇದೆಯಲ್ಲ ಒಳಗಡೆ ಮಲ್ಟಿಪ್ಲೈ ಮಾಡಿ, ಸೈನ್ ರೇಸ್ ಟು 4t ಆಗುತ್ತೆ, ಮತ್ತು ಏನಾಗುತ್ತೆ, ಇದು 2 ಟೈಮ್ಸ್ ಆಫ್ ಕಾಸ್ ಟಿ ಆಗುತ್ತೆ. ಸರಿನಾ? ಮತ್ತು ಡಿನಾಮಿನೇಟರ್ ಬರ್ಕೊಳ್ಳಿ, ಏನಿರುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಕಾಸ್ 2t ಇರುತ್ತೆ. ಸರಿನಾ? ಓಕೆ, ಸ್ಕ್ವೇರ್ ರೂಟ್ ಆಫ್ ಆಗುತ್ತೆ. ಸರಿನಾ? ಅದು ನೆಕ್ಸ್ಟ್ ಸ್ಟೆಪ್ ಬರ್ಕೋಬೇಕು, ಡಿ ಎಕ್ಸ್ ಅಪಾನ್ ಡಿ ಟಿ ಏನಾಗುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು, ಇವಾಗ ನೋಡಿ 3ನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಅಂದರೆ ಏನಾಗುತ್ತೆ 3 ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಆಗುತ್ತೆ. ಓಕೆ, ಮೈನಸ್ 3 ಟೈಮ್ಸ್ ಆಫ್ ಸೈನ್ ರೇಸ್ ಟು 4t ಇಂಟು ಕಾಸ್ ಟಿ ಆಗುತ್ತೆ. ಓಕೆ, ಪ್ಲಸ್ ಇದೇನಾಗುತ್ತೆ, ಸಾರಿ ಇದು ಎಷ್ಟಾಗುತ್ತೆ ಅಂದರೆ ಇವಾಗ ನೋಡಿ 3 ಆಯಿತಾ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ, ನೆಕ್ಸ್ಟ್ ಇವಾಗ 2 ಇದೆ ಅಲ್ವಾ,
2 ಎಚ್ ಇಟ್ ಬರ್ಕೊಳ್ಳಿ. 3 ಇಂಟು ಸೈನ್ ಎಷ್ಟು 4t ಇಂಟು ಕಾಸ್ ಟಿ ಆಗುತ್ತೆ, ಸರಿನಾ. ಓಕೆ, ಇದರಲ್ಲಿ ನೋಡಿ ಏನಾಗುತ್ತೆ ಅಂದರೆ ಇದು 1 ಮೈನಸ್ 2 ಟೈಮ್ಸ್ ಆಫ್ ಇದು ಫಾರ್ಮ್ ನೋಡಿ ಕಾಸ್ 2t ಅಂದರೆ ಏನಾಗುತ್ತೆ 1 ಮೈನಸ್ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಟಿ ಆಗುತ್ತೆ, ಸರಿನಾ. ಅಂದರೆ ಇದು ಏನಾಗುತ್ತೆ, ಇದು 2 ಟೈಮ್ಸ್ ಆಫ್ ಆಗುತ್ತೆ, ಸರಿನಾ. 2 ಟೈಮ್ಸ್ ಆಫ್ ಸೈನ್ ಎಷ್ಟು 4t ಆಗುತ್ತೆ, ಸರಿನಾ. ಅಂದರೆ ಇದೇನಾಗುತ್ತೆ 3 ಇಂಟು 2 ಇಸ್ ಮೈನಸ್ 6 ಆಗುತ್ತೆ, 6 ಅಲ್ಲ ಮೈನಸ್ 6 ಆಗುತ್ತೆ. ಓಕೆ, ಐ ಮೇಡ್ ಎಕ್ಸಾಮ್ ಕ್ಯಾಲ್ಕುಲೇಟ್ ಮಿಸ್ಟೇಕ್. ಓಕೆ, ಇದು ಏನಾಗುತ್ತೆ ಇಂಟು ಕಾಸ್ ಟಿ ಆಗುತ್ತೆ, ಇದು ಸೈನ್ ಎಷ್ಟು 4t ಇಂಟು ಕಾಸ್ ಟಿ ಆಗುತ್ತೆ. ಓಕೆ, ಅಪಾನ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಕಾಸ್ 2t ಆಗುತ್ತೆ, ಸರಿನಾ. ಈ ಥರ ಆದರೆ ನೆಕ್ಸ್ಟ್ ಏನಾಗುತ್ತೆ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಏನಾಗುತ್ತೆ. ಇವಾಗ ನೋಡಿ 3 ಇಂಟು ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಆ್ಯಸ್ ಇಟ್ ಇಸ್ ಇಡಿ, ಮತ್ತು ಇವೆರಡರಲ್ಲಿ ಎಷ್ಟಾಗುತ್ತೆ -4 ಇಂಟು ಸೈನ್ ಎಷ್ಟು 4t, ಓಕೆ, ಇಂಟು ಕಾಸ್ ಟಿ ಆಗುತ್ತೆ. ಅಪ್ ಹೋಲ್ ಡಿವೈಡ್ ಬೈ ಏನಾಗುತ್ತೆ ಕಾಸ್ 2t ಮತ್ತು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆಗುತ್ತೆ, ಸರಿನಾ. ಇದು ನಿಮಗೇನು ಸಿಕ್ತು ಇವಾಗ ಇಕ್ವೇಷನ್ 1 ಕೊಡಿ. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟಿ ಸಿಕ್ತು. ನಾವು ಇವಾಗ ಏನು ಮಾಡಬೇಕು ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಮಾಡಬೇಕಾಗುತ್ತೆ, ಸರಿನಾ. ವೈ ಏನಿದೆ ವೈ ಈಕ್ವಲ್ ಟು ಕಾಸ್ ಕ್ಯೂಬ್ ಟಿ ಅಪಾನ್ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇದೆ, ಸರಿನಾ. ನಾವು ಇದಕ್ಕೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಂದರೆ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಅಂದರೆ ಇದೇನು ಆಗುತ್ತೆ ಅಂದರೆ ಇದ್ರಲ್ಲಿ ಕೂಡ ಸೇಮ್ ಡಿನಾಮಿನೇಟರ್ದೆಲ್ಲ ಸ್ಕ್ವೇರ್ ಮಾಡಿ, ಸರಿನಾ. ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಕಾಸ್ 2t ಆಗುತ್ತೆ, ಮತ್ತು ಡಿನಾಮಿನೇಟರ್ ಆ್ಯಸ್ ಇಟ್ ಇಸ್ ಇಡಿ ಮೇಲ್ಗಡೆ, ಸರಿನಾ. ಇಂಟು ಏನು ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮಾಡಿ, ಅಂದರೆ ಏನಾಗುತ್ತೆ 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ ಆಗುತ್ತೆ. ಓಕೆ, ಇಂಟು ಡೆರಿವೇಟಿವ್ ಆಫ್ ಕಾಸ್ ಟಿ ಏನಾಗುತ್ತೆ ಮೈನಸ್ ಸೈನ್ ಟಿ ಆಗುತ್ತೆ, ಸರಿನಾ. ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಇಸ್ ಇಡಿ. ಓಕೆ, ನ್ಯೂಮರೇಟರ್ ಆ್ಯಸ್ ಇಟ್ ಇಸ್ ಇಟ್ ಮೇಲೆ ಏನು ಮಾಡಬೇಕು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಫೈಂಡ್ ಮಾಡಬೇಕು. ಅಂದರೆ ಏನಾಗುತ್ತೆ 1/2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆಗುತ್ತೆ, ಸರಿನಾ. ಮತ್ತು ಇದಕ್ಕೆ ಏನು ಮಾಡಬೇಕು ಡೆರಿವೇಟಿವ್ ಆಫ್ ಕಾಸ್ 2t ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಏನಾಗುತ್ತೆ -2 ಟೈಮ್ಸ್ ಆಫ್ ಸೈನ್ 2t ಆಗುತ್ತೆ, ಸರಿನಾ. ಇದರಲ್ಲಿ ನೋಡಿ 2 ಮತ್ತು 2 ಕ್ಯಾನ್ಸಲ್ ಮಾಡಿವಿ, ಸರಿನಾ. ಅದೇ ರಿಮೈನಿಂಗ್ ಟೈಮ್ಸ್ ಇವಾಗ ಬರೆಯುವ, ಆಯಿತಾ. ಅದು ಯಾವ ಥರ ಇವಾಗ ನೋಡಿ ಇದರಲ್ಲಿ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇದೆಲ್ಲ ಮೇಲ್ಗಡೆ ಎಲ್ ಸಿ ಎಮ್ ತೆಗೆದುಬಿಡಿ. ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಮತ್ತು ಇದು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಎರಡೂ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿಬಿಡಿ, ಸರಿನಾ. ಡೆರಿವೇಟಿವ್ ಆಫ್ ಐ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್, ಓಕೆ, ದ್ಯಾಟ್ ವಿಲ್ ಬಿ ಈಕ್ವಲ್ ಟು ಇದು ಬರ್ಕೊಳ್ಳಿ ಏನಾಗುತ್ತೆ ಕಾಸ್ 2t ಆಗುತ್ತೆ, ಸರಿನಾ. ಇಂಟು ಎಷ್ಟಾಗುತ್ತೆ ಅದು ಇವಾಗ ಮೈನಸ್ ಇದೆಲ್ಲ ಮೈನಸ್ನ ಹೊರಗಡೆ ಬರ್ಕೊಂಬಿಡಿ. ಓಕೆ, ಮೈನಸ್ ಕಾಸ್ 2t ಆಗುತ್ತೆ ಇಂಟು 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ ಇಂಟು ಸೈನ್ ಟಿ ಬರ್ಕೊಳ್ಳಿ. ಓಕೆ, ಇದರಲ್ಲಿ ನೋಡಿ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಕಾಸ್ ಕ್ಯೂಬ್ ಟಿ ಇಂಟು ಸೈನ್ ಆಫ್ 2t ಆಗುತ್ತೆ, ಸರಿನಾ. ಮತ್ತು ಹೋಲ್ ಡಿವೈಡ್ ಬೈ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಕಾಸ್ 2t ಆಗುತ್ತೆ, ಸರಿನಾ. ಮತ್ತು ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋದರೆ ಏನಾಗುತ್ತೆ ಇದರಲ್ಲಿ ನಾವು ಏನು ಮಾಡಿ ಫಸ್ಟ್ ಕಾಸ್ 2t ಮತ್ತು ಸೈನ್ 2t ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಂದರೆ ಏನಾಗುತ್ತೆ ಮೈನಸ್ ಆ್ಯಸ್ ಇಟ್ ಇಸ್ ಇರುತ್ತೆ. ಓಕೆ, 2 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ -1 ಬರ್ಕೊಳ್ಳಿ. ಓಕೆ, ಇಂಟು 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ ಇಂಟು ಸೈನ್ ಟಿ, ಸರಿನಾ, ಪ್ಲಸ್ ಕಾಸ್ ಕ್ಯೂಬ್ ಟಿ ಬರ್ಕೊಳ್ಳಿ. ಮತ್ತು ಸೈನ್ 2t ಫಾರ್ಮುಲಾ ಏನಾಗುತ್ತೆ 2 ಟೈಮ್ಸ್ ಆಫ್ ಸೈನ್ ಟಿ ಇಂಟು ಕಾಸ್ ಟಿ ಆಗುತ್ತೆ, ಸರಿನಾ. ಮತ್ತು ಹೋಲ್ ಡಿವೈಡ್ ಬೈ ಏನು ಬರ್ಕೊಳ್ಳಿ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇಂಟು ಕಾಸ್ 2t ಬರ್ಕೊಳ್ಳಿ, ಸರಿನಾ. ದ್ಯಾಟ್ ಈಸ್ ಇಂಪ್ಲೈಸ್. ಮತ್ತು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕು. ಅದು ಯಾವ ಥರ ಅಂದರೆ ನೋಡಿ ಮೈನಸ್ ಆ್ಯಸ್ ಇಟ್ ಇಸ್ ಇಡಿ. ಓಕೆ, ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿ. 2 ಇಂಟು 3 ಇಸ್ 6 ಆಗುತ್ತೆ. 6 ಟೈಮ್ಸ್ ಆಫ್ ಕಾಸ್ ರೇಸ್ ಟು 4t, ಓಕೆ, ಇಂಟು ಸೈನ್ ಟಿ ಬರ್ಕೊಳ್ಳಿ. ಮೈನಸ್ ಇದನ್ನು 1 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ ಇಂಟು ಸೈನ್ ಟಿ ಆಗುತ್ತೆ, ಸರಿನಾ. ಓಕೆ, ಮತ್ತು ಇದನ್ನು ಪ್ಲಸ್ ಬರ್ಕೊಳ್ಳಿ. ಓಕೆ, 2 ಟೈಮ್ಸ್ ಆಫ್ ಕಾಸ್ ರೇಸ್ ಟು 4t ಆಗುತ್ತೆ ಇಂಟು ಸೈನ್ ಟಿ ಬರ್ಕೊಳ್ಳಿ, ಸರಿನಾ. ಹೋಲ್ ಡಿವೈಡ್ ಬೈ ಏನಾಗುತ್ತೆ ಯಾವಾಗ ಹೋಲ್ ಡಿವೈಡ್ ಬೈ ಏನಾಗುತ್ತೆ ಕಾಸ್ 2t ಬರ್ಕೊಳ್ಳಿ.
ಮತ್ತು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆಗುತ್ತೆ, ಸರಿನಾ. ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬರ್ಕೋಬೇಕು ನಾವು. ಈಗ ಏನಂದರೆ ಇದೇನಾಗುತ್ತೆ, ನಮ್ಮದು ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು dx ಆಗುತ್ತೆ. ಇದರಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಇವಾಗ ನೋಡಿ ಕಾಸ್ ರೇಸ್ ಟು 4t ಇದೆಯಲ್ಲ, -6 + 2 ಏನಾಗುತ್ತೆ, ಇವಾಗ ಬರ್ಕೊಳ್ಳಿ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು dx ಅಂದರೆ ದ್ಯಾಟ್ ವಿಲ್ ಬಿ ಈಕ್ವಲ್ ಟು, ಇದರಲ್ಲಿ ಏನಾಗುತ್ತೆ -4 ಕಾಸ್ ರೇಸ್ ಟು 4t ಇಂಟು sin t ಆಗುತ್ತೆ. ಓಕೆ, ಮತ್ತು ಇದರಲ್ಲಿ ನೋಡಿ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ t ಇಂಟು sin t ಆಗುತ್ತೆ, ಸರಿನಾ. ಹೋಲ್ ಡಿವೈಡ್ ಬೈ ಏನಾಗುತ್ತೆ, ಕಾಸ್ 2t ಮತ್ತು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಆಗುತ್ತೆ, ಸರಿನಾ. ಇಟ್ ಈಸ್ ಕ್ವೆಶ್ಚನ್ ನಂಬರ್ 2, ಸರಿನಾ. ಮತ್ತು ನಮಗೆ ಏನು ಬೇಕು, ಇದು dy/dt ಆಗುತ್ತೆ, ಸರಿನಾ. ಇದು ಕೂಡ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು dt ಆಗುತ್ತೆ, ನಾಟ್ dx, ಇಟ್ ಈಸ್ dt. ಓಕೆ, ಸರಿನಾ. ಮತ್ತೇನಾಗುತ್ತೆ, ಇವಾಗ ನಾವು dy/dx ಮಾಡಬೇಕು ಅಂದರೆ ಏನಾಗುತ್ತೆ, dy/dt ಅಪಾನ್ dx/dt. ಓಕೆ, ಇಫ್ ಯು ಕ್ಲೋಸ್ಲಿ ಅಬ್ಸರ್ವ್ dy/dt ಆ್ಯಂಡ್ dx/dt, ನಿಮಗೇನಿದೆ ಡಿನಾಮಿನೇಟರ್ನಲ್ಲಿ ಏನಿರುತ್ತೆ ಕಾಸ್ 2t ಮತ್ತು ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇರುತ್ತೆ, ಆಯಿತಾ. ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಅದನ್ನು ಕ್ಯಾನ್ಸಲ್ ಆದಮೇಲೆ ರಿಮೈನಿಂಗ್ ಟರ್ಮ್ಸ್ ಏನು ಬರುತ್ತೆ ಅಂತ ನಾನು ಇವಾಗ ಬರಿತಾ ಇದ್ದೇನೆ. ಏನಂದರೆ ಅದು ರಿಮೈನಿಂಗ್ ಟರ್ಮ್ಸ್ ಏನಾಗುತ್ತೆ, 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ t ಇಂಟು sin t, ಸರಿನಾ, -4 ಟೈಮ್ಸ್ ಆಫ್ ಕಾಸ್ ರೇಸ್ ಟು 4t ಇಂಟು sin t ಆಗುತ್ತೆ, ಸರಿನಾ. ಮತ್ತು ಇವಾಗ ಹೋಲ್ ಡಿವೈಡ್ ಬೈ ಏನಾಗುತ್ತೆ, 3 ಟೈಮ್ಸ್ ಆಫ್ sin ಸ್ಕ್ವೇರ್ t ಇಂಟು ಕಾಸ್ t ಆಗುತ್ತೆ, ಸರಿನಾ. ಮತ್ತೇನಾಗುತ್ತೆ, ಇದು -4 ಟೈಮ್ಸ್ ಆಫ್ sin ರೇಸ್ ಟು 4t ಇಂಟು ಕಾಸ್ t ಆಗುತ್ತೆ, ಸರಿನಾ. ನಾವು ಇದರಲ್ಲಿ ಫಸ್ಟ್ ಏನು ಮಾಡಬೇಕು, ಮೇಲ್ಗಡೆ ಕಾಮನ್ ತೆಗಿಬೇಕು. ಏನಂದರೆ dy/dt ದಟ್ ವಿಲ್ ಬಿ ಈಕ್ವಲ್ ಟು ಕಾಸ್ ಸ್ಕ್ವೇರ್ t ಇಂಟು sin t ಕಾಮನ್ ತೆಗೆದು ಬಿಡಿ ಮೇಲ್ಗಡೆ. ಅಂದರೆ ಏನಾಗುತ್ತೆ, 3 - 4 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ t ಆಗುತ್ತೆ, ಸರಿನಾ. ಮತ್ತು ಡಿನಾಮಿನೇಟರ್ನಲ್ಲಿ ಕೂಡ ನಾವೇನು ತಗೋಬೇಕು, sin ಸ್ಕ್ವೇರ್ t ಮತ್ತು ಕಾಸ್ ಟಿನ ಕಾಮನ್ ತೆಗೆದುಬಿಡಿ. ಅಂದರೆ ಏನಾಗುತ್ತೆ, 3 - 4 ಟೈಮ್ಸ್ ಆಫ್ sin ಸ್ಕ್ವೇರ್ t ಆಗುತ್ತೆ, ಸರಿನಾ. ಮತ್ತು ಇದರಲ್ಲಿ ನೋಡಿ sin t ಮತ್ತು 1 sin t ಕ್ಯಾನ್ಸಲ್ ಆಗುತ್ತೆ, ಮತ್ತು ಕಾಸ್ ಟಿ ಮತ್ತು ಒಂದು ಕಾಸ್ ಟಿ ಕ್ಯಾನ್ಸಲ್ ಆಗುತ್ತೆ, ಸರಿನಾ. ಮತ್ತು ಮೇಲ್ಗಡೆ ಏನು ಉಳಿತು, ನಮ್ಮ ಕಡೆ ಕಾಸ್ ಟಿ ಉಳಿತಲ್ವಾ, ಅದನ್ನು ಬರ್ಕೊಳ್ಳಿ. 3 ಟೈಮ್ಸ್ ಆಫ್ ಕಾಸ್ ಟಿ, ಓಕೆ, -4 ಟೈಮ್ಸ್ ಆಫ್ ಕಾಸ್ ಕ್ಯೂಬ್ ಟಿ ಆಗುತ್ತೆ ಮೇಲ್ಗಡೆ, ಸರಿನಾ. ಡಿವೈಡ್ ಬೈ ಈಗ ಕೆಳಗಡೆ ಬರ್ಕೊಳ್ಳಿ 3 ಟೈಮ್ಸ್ ಆಫ್ sin t -4 ಟೈಮ್ಸ್ ಆಫ್ sin ಕ್ಯೂಬ್ ಟಿ ಆಗುತ್ತೆ ಕೆಳಗಡೆ, ಸರಿನಾ. ಇವಾಗ ಮೇಲ್ಗಡೆ ಇದೆಯಲ್ಲ, ಅದರಲ್ಲಿ ಮೈನಸ್ ಸೈನ್ ಕಾಮನ್ ತೆಗೆದುಬಿಡುವ. ಅಂದರೆ ಏನಾಗುತ್ತೆ, ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, 4 ಕಾಸ್ ಕ್ಯೂಬ್ ಟಿ -3 ಕಾಸ್ ಟಿ ಆಗುತ್ತೆ, ಸರಿನಾ. ಡಿವೈಡ್ ಬೈ ಕೆಳಗಡೆ ಏನಿದೆ ಟರ್ಮು ಅದನ್ನು ಆ್ಯಸ್ ಇಟ್ ಈಸ್ ಇಡಿ. ಏನಾಗುತ್ತೆ, 3 sin t -4 sin ಕ್ಯೂಬ್ ಟಿ ಆ್ಯಸ್ ಇಟ್ ಈಸ್ ಇಡಿ, ಸರಿನಾ. ಇವಾಗ ಇಫ್ ಯು ಕ್ಲೋಸ್ಲಿ ಅಬ್ಸರ್ವ್ ದಿಸ್ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, ಏನಾಗುತ್ತೆ, ಮೈನಸ್ ಆ್ಯಸ್ ಇಟ್ ಈಸ್ ಇಡಿ. ಇವಾಗ ಕಾಸ್ ಕ್ಯೂಬ್ 3 ಕಾಸ್ ಆಫ್ 3t ಅಂದರೆ ಏನಾಗುತ್ತೆ, 4 ಕಾಸ್ ಕ್ಯೂಬ್ ಟಿ -3 ಕಾಸ್ ಟಿ ಆಗುತ್ತೆ. ಅಂದರೆ ಇದು ಈ ಕಡೆ ಬರ್ಕೊಂಬಿಡಿ, ಕಾಸ್ 3t ಅಂತ ಬರ್ಕೊಂಬಿಡಿ. ಡಿವೈಡ್ ಬೈ ಈ ಕೆಳಗಡೆ ನೋಡಿ 3 sin t -4 sin ಕ್ಯೂಬ್ ಟಿ ಇದೆಯಲ್ಲ, ಅದನ್ನು ನಾವು ಯಾವ ಥರ ಬರೀಬೋದು ಅಂದರೆ sin ಆಫ್ 3t ಅಂತ ಬರೀಬೋದು. ಓಕೆ, ದ್ಯಾಟ್ ವಿಲ್ ಬಿ ಈಕ್ವಲ್ ಟು -cot 3t ಆಗುತ್ತೆ. ದಿಸ್ ಈಸ್ ರಿಕ್ವೈರ್ಡ್ ಫೈನಲ್ ಆನ್ಸರ್ ಆಫ್ ದಿಸ್ ಡೆರಿವೇಟಿವ್.